ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿಮ್ಗಳಿಗೆ ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ಆರ್ಡರ್ ಕಾಪಿ ಡೌನ್ ಮಾಡಿಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟು ಫೀಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು 4ನೇ ತಾರೀಕು ತನಕ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕವನ್ನು ಕೊಟ್ಟಿರುವಂಥದ್ದು. ಇದರ ಮಧ್ಯದಲ್ಲಿ ಇಲ್ಲೊಂದು ಲಿಂಕ್ ಅಪ್ಡೇಟ್ ಆಗಿರುವಂಥದ್ದು ಏನಂದರೆ ಇವತ್ತಿನ ಡೇಟಿಗೆ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ. ಒಂದು ನೋಟಿಫಿಕೇಷನ್ ಇದೆ. ನನಗೂ ಕೂಡ ಅಭ್ಯರ್ಥಿಯು ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ರು, ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಮತ್ತು JNM ನರ್ಸಿಂಗು, ಪ್ಯಾರಾಮೆಡಿಕಲ್ಲು, ಅಲರ್ಟ್ ಸೈನ್ಸು, BS ನರ್ಸಿಂಗಿಗೆ ಸಂಬಂಧಿಸಿದಂಥ ಎಲ್ಲ ಡೌಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮುಂದೆ ಬರುವಂಥ ಜಾಬ್ ಅಪ್ಡೇಟ್ಗಳಿಗಾಗಿ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಷನ್ದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಏನು ಒಂದು ಈಗಾಗಲೇ ಅಪ್ಲಿಕೇಶನ್ಸ್ ಹಾಕಿ ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ಅಭ್ಯರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಮಾಡಿದರು. ಅದರ ಜೊತೆಗೆ ಕಾಲೇಜುಗಳಿಗೆ, ಹೌದಾ, ಸೊ ಕಾಲೇಜುಗಳಿಗೆ ಈ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಏನಂತಂದರೆ, ಈಗಾಗಲೇ ನಾವು ಕೌನ್ಸಿಲಿಂಗ್ ಮುಖಾಂತರ ವಿದ್ಯಾರ್ಥಿಗಳ ಸೀಟ್ ಹಂಚಿಕೆಯನ್ನು ಮಾಡಿದ್ದೇವೆ. ಸೊ ಆ ಒಂದು ಸೀಟ್ ಹಂಚಿಕೆಗಳನ್ನು ಮಾಡಿಕೊಂಡಿರುವಂತಹ ಕಾಲೇಜುಗಳು ಆನ್ಲೈನಲ್ಲಿ ನಮೂದನೆ ಮಾಡಲಿಕ್ಕೆ ಏನು ಮಾಡಿದ್ರಪ್ಪ ಅಂತಂದರೆ, ಇದು 31 ಅಕ್ಟೋಬರ್ 2020 ವಿಸ್ತರಣೆ ಮಾಡಿದ್ದಾರೆ. ಹೌದಾ, ಸೊ ಏನಂತಂದರೆ ಇಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಏನು ಅಡ್ಮಿಷನ್ ಆಗಿರ್ತಾರಲ್ಲ, ಅವರು ವಿದ್ಯಾರ್ಥಿಗಳದ್ದು ಆನ್ಲೈನ್ ಮುಖಾಂತರ ಏನು ಮಾಡ್ಬೇಕಂತಾರೆ, ಅಪ್ಡೇಟ್ ಮಾಡಬೇಕಾಗತ್ತೆ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಗೆ ಇರ್ಬೋದು, ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಗೆ, ಅದಕ್ಕೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ ಇದು ವಿದ್ಯಾರ್ಥಿಗಳಿಗೆ ಯೂಸ್ ಆಗೋದಿಲ್ಲ ರೀ. ಓಕೆನಾ. ಸೊ ಇದು ವಿದ್ಯಾರ್ಥಿಗಳು ಯೂಸ್ ಆಗೋದಿಲ್ಲ, ಇದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ಇದು ಕಾಲೇಜಿಗೆ ಸಂಬಂಧಿಸಿದಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಇದಕ್ಕೆ ನೀವು ಯಾರು ಕೂಡ ತಲೆ ಕೊಡೋಕೆ ಹೋಗಬೇಡಿ.